Hi everyone, welcome to Max EC. So we are start to discuss to the arithmetic progression chapter. So already in this chapter we are discussed to two part introduction and then exercise 1.1 solution. So ನೋಡಿಲ್ಲ ಅಂದ್ರೆ ಐಕಾರ್ಡಲ್ಲಿ ಲಿಂಕ್ ಕೊಡ್ತೀನಿ, ರೆಫರ್ ಮಾಡಿ. In this class we can discuss to the next important formula nth term of the AP. So that is nth term or last term or AN formula, whatever it is, we can call to that formula. So we can discuss that formula, how can we do the sum. ವಾಚ್ ಮಾಡ್ತಾ ಇದ್ದೀರಾ, ಲೈಕೇ ಮಾಡ್ತಾ ಇಲ್ಲ, ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಲೆಟ್ಸ್ ಗೋ ಟು ದಿ ಸೆಕ್ಷನ್. nth term of an AP. ಆಲ್ರೆಡಿ nth ಟರ್ಮ್ ಹೆಂಗೆ ರೆಪ್ರೆಸೆಂಟ್ ಆಗಿದೆ ಅಂತ ಫಾರ್ಮುಲಲ್ಲಿ ನಿನ್ನೆ ಹೇಳ್ಕೊಟ್ಟಿದ್ದೀನಿ. ಸೊ ಫಸ್ಟ್ ಟರ್ಮ್ ಹೆಂಗೆ ಬರೀತೀವಿ, ದಟ್ ಇಸ್ A1. ಫಸ್ಟ್ ಟರ್ಮ್ ಇಸ್ A2 ಏನು ಮಾಡ್ತೀವಿ, ಫಸ್ಟ್ ಟರ್ಮ್ ಜೊತೆಯಲ್ಲಿ ವಿ ಕ್ಯಾನ್ ಆ್ಯಡ್ ಕಾಮನ್ ಡಿಫ್ರೆನ್ಸ್. ಸೊ ಫಸ್ಟ್ ಟರ್ಮ್ ಜೊತೆಯಲ್ಲಿ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಸೊ ದಟ್ ಇಸ್ ವಾಟ್ ಇಸ್ ಫಸ್ಟ್ ಟರ್ಮ್ ಇಸ್ A1 ಇಸ್ A ಪ್ಲಸ್ ಡಿ. ಥರ್ಡ್ ಟರ್ಮ್ ಹೆಂಗೆ ಮಾಡ್ತೀವಿ, ಸೆಕೆಂಡ್ ಟರ್ಮ್ ಜೊತೆಯಲ್ಲಿ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಸೆಕೆಂಡ್ ಟರ್ಮ್ ಏನು, A ಪ್ಲಸ್ ಡಿ. A ಪ್ಲಸ್ ಡಿ ಜೊತೆಯಲ್ಲಿ ಇನ್ನೊಂದು ಡಿನ ಆ್ಯಡ್ ಮಾಡಬೇಕು. ಅವಾಗ ಏನು ಬರುತ್ತೆ, A ಪ್ಲಸ್ 2D. ಫೋರ್ತ್ ಟರ್ಮ್ ಏನು ಮಾಡ್ತೀವಿ, ಥರ್ಡ್ ಟರ್ಮ್ ಜೊತೆಯಲ್ಲಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಬೇಕು. ಥರ್ಡ್ ಟರ್ಮ್ ಏನು, A ಪ್ಲಸ್ 2D. ದಟ್ ಇಸ್ ದ ಥರ್ಡ್ ಟರ್ಮ್. ಅದ್ರ ಜೊತೆಯಲ್ಲಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡುವಾಗ A ಪ್ಲಸ್ 3D. ಸೊ ಲೈಕ್ ದಟ್ ಫಿಫ್ತ್ ಟರ್ಮ್ ಹೇಗಿರುತ್ತೆ, A ಪ್ಲಸ್ 4D. ಸೊ ಹಿಂಗೆ ಮಾಡ್ಕೊಂಡು ಬರುವಾಗ ಲಾಸ್ಟ್ nth ಟರ್ಮ್ ಹೆಂಗಿರುತ್ತೆ. ಸೊ nth ಟರ್ಮ್ ಹೆಂಗ್ ಮಾಡ್ತೀವಿ, ಬಿಫೋರ್ ಟರ್ಮ್ ಜೊತೆಲಿ ಡಿನ ಆ್ಯಡ್ ಮಾಡಬೇಕು. ಸೊ ಬಿಫೋರ್ ಟರ್ಮ್ ಅಂದ್ರೆ ಇದು ಏನಿರುತ್ತೆ, n-1. ಸೊ ಬಿಫೋರ್ ಟರ್ಮ್, ಸೊ n ಅಂದ್ರೆ ಈಗ 10th ಟರ್ಮ್ ಅಂತ ಇಟ್ಕೊಳ್ಳಿ. 10th ಟರ್ಮ್ ಅಂದ್ರೆ ಇಲ್ಲಿ ಏನ್ ಟರ್ಮ್ ಆ್ಯಡ್ ಮಾಡಬೇಕು, 9th ಟರ್ಮ್ ಜೊತೆಲಿ ಡಿನ ಆ್ಯಡ್ ಮಾಡಬೇಕು ಇಲ್ವಾ. ಸಿ ಇದು ಟೆಂತ್ ಟರ್ಮ್ ಅಂದ್ರೆ ಹೆಂಗ್ ಮಾಡ್ತೀವಿ, 9th ಟರ್ಮ್ ಜೊತೆಲಿ ಡಿನ ಆ್ಯಡ್ ಮಾಡ್ತೀವಿ. ಸೊ 9th ಟರ್ಮ್ ಹಂಗಂದ್ರೆ ಬಿಫೋರ್ ಒನ್ ಟರ್ಮ್ ರೆಡ್ಯೂಸ್ ಆಗುತ್ತೆ. nth ಟರ್ಮ್ ಅಂದ್ರೆ ಅದಕ್ಕೆ ಬಿಫೋರ್ ಇರೋ n-1 ಟರ್ಮ್ ಜೊತೆಲಿ ಡಿನ ಆ್ಯಡ್ ಮಾಡ್ತೀವಿ. ಓಕೆ, ಸೊ nth ಟರ್ಮ್ ಬೇಕಂದ್ರೆ ಬಿಫೋರ್ ಟರ್ಮ್ ಜೊತೆಲಿ ಡಿನ ಆ್ಯಡ್ ಮಾಡ್ತೀವಿ. ಹಂಗಂದ್ರೆ ಬಿಫೋರ್ ಟರ್ಮ್ ಏನಿರುತ್ತೆ, n-1 ಟರ್ಮ್ ಹೆಂಗಿರುತ್ತೆ ಇಲ್ವಾ. 10th ಟರ್ಮ್ ಹೆಂಗಿರುತ್ತೆ, A ಪ್ಲಸ್ 9D. ಇದರಲ್ಲಿ ಏನು ನಮ್ಗೆ ಅರ್ಥ ಆಗುತ್ತೆ, ಇಲ್ಲಿ 10th ಟರ್ಮ್ ಇರುವಾಗ 1ನ ಮೈನಸ್ ಮಾಡಬೇಕು, 1 ಆಫ್ ದ ಡಿನ ಮೈನಸ್ ಮಾಡಬೇಕು. 9 ಇಂಟು ಡಿ. ಸೊ 10th ಟರ್ಮ್ ಅಂದರೆ 9 ಇಂಟು ಡಿ. ಸೆಕೆಂಡ್ ಟರ್ಮ್ ಆಗ 1 ಇಂಟು ಡಿ. ಥರ್ಡ್ ಟರ್ಮ್ ಇರುವಾಗ 2 ಇಂಟು ಡಿ, 2 ಟೈಮ್ಸ್ ಆಫ್ ಡಿ. ಫೋರ್ತ್ ಟರ್ಮ್ ಇದ್ರೆ 3 ಟೈಮ್ಸ್ ಆಫ್ ಡಿ. ಫಸ್ಟ್ ಟರ್ಮ್ ಜೊತೆಲಿ 3 ಟೈಮ್ಸ್ ಆಫ್ ಡಿನ ಆ್ಯಡ್ ಮಾಡಬೇಕು. ಫಿಫ್ತ್ ಟರ್ಮ್ ಅಂದರೆ ಫಸ್ಟ್ ಟರ್ಮ್ ಜೊತೆಲಿ 4 ಟೈಮ್ಸ್ ಆಫ್ ಡಿನ ಆ್ಯಡ್ ಮಾಡಬೇಕು. ಅದೇ ಕಾನ್ಸೆಪ್ಟಲ್ಲಿ 10 ಟರ್ಮ್ಸ್ ಅಂದರೆ 9th ಟರ್ಮ್ ಜೊತೆಲಿ ಡಿನ ಆ್ಯಡ್ ಮಾಡಬೇಕು. ಇಲ್ಲಿ n ಟರ್ಮ್ ಅಂದರೆ n-1 ಟರ್ಮ್ಸ್ ಆಫ್ ಡಿ. ಸೊ ಫಸ್ಟ್ ಟರ್ಮ್ ಜೊತೆಲಿ n-1 ಇಂಟು ಡಿ. ಸೊ ಇದನ್ನೇ ಹೇಳಿದ್ನಿ ಜನರಲ್ ಫಾರ್ಮ್ ಆಫ್ ದ nth ಟರ್ಮ್. ಸೊ ಇದನ್ನೇ ಯೂಸ್ ಮಾಡಿ ಸಮ್ ಮಾಡ್ತೀವಿ. ದಿಸ್ ಒನ್ ಇಸ್ ದ ಜನರಲ್ ಫಾರ್ಮ್ ಆಫ್ ದ nth ಟರ್ಮ್, A ಪ್ಲಸ್ n-1 ಇಂಟು ಡಿ. ಸೊ an ಈಕ್ವಲ್ ಟು A ಪ್ಲಸ್ n-1 ಇಂಟು ಡಿ. ಈ ಫಾರ್ಮುಲಲ್ಲಿ ಏನೇನೆಲ್ಲ ಇದೆ, an ವಿಚ್ ಟರ್ಮ್, ದಟ್ ಇಸ್ ಅ ಫಸ್ಟ್ ಟರ್ಮ, ಫಿಫ್ತ್ ಟರ್ಮ, 10th ಟರ್ಮ, ಎನಿ ಒನ್ ಆಫ್ ದ ಟರ್ಮ್, ಯಾವ ಟರ್ಮ್ ಅಂತ. ದಿಸ್ ಇಸ್ ದ ಒನ್ ನಂಬರ್. ಅನದರ್ ಒನ್, ದಿಸ್ ಇಸ್ ದ ಫಸ್ಟ್ ನಂಬರ್. ಓಕೆ, ದಿಸ್ ದ ಫಸ್ಟ್ ಟರ್ಮ್ A ಆ್ಯಂಡ್ ದಿಸ್ ಇಸ್ ದ n ವ್ಯಾಲ್ಯೂ ಗೊತ್ತಿರಬೇಕು. ಸೊ ವಿಚ್ ಆಫ್ ದ ನಂಬರ್, ಓಕೆ, n ವ್ಯಾಲ್ಯೂ -1 ಮಾಡ್ತೇವೆ. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಡಿ. ಸೊ ಇದು 4 ಟರ್ಮ್ ಇದೆ. A ಫಸ್ಟ್ ಟರ್ಮ್, ದೆನ್ D, what is the common difference? So which term, n and an. Okay, ಇದರಲ್ಲಿ ಯಾವುದು any 3 we know, that means fourth one ನ ಫೈಂಡ್ ಔಟ್ ಮಾಡ್ಬೋದು. ಸೊ ಸಮ್ಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಫಸ್ಟ್ ಒನ್ ಇಸ್ A is 7, D is 3, 8 is n. ಸೊ ಯು ಶುಡ್ ಫೈಂಡ್ ಔಟ್ ಟು an. ಓಕೆ, ಹೇಗೆ ಮಾಡೋದು ಅಂತ ಸೊಲ್ಯೂಷನ್ ನೋಡೋಣ. ಓಕೆ, ಸೊ ಫಾರ್ಮುಲಾ ಅಪ್ಲೈ ಮಾಡಬೇಕು. an ಈಕ್ವಲ್ ಟು A ಪ್ಲಸ್ n-1 ಇಂಟು ಡಿ. ನಿಮಗೆ A ವ್ಯಾಲ್ಯೂ ಇದೆ, ಡಿ ವ್ಯಾಲ್ಯೂ ಇದೆ, n ವ್ಯಾಲ್ಯೂ ಇದೆ. ಸೊ ಜಸ್ಟ್ ಅಪ್ಲೈ ಮಾಡಬೇಕು. ಸೊ an ಈಕ್ವಲ್ ಟು A is 7 plus n is what is
minus 1, d is 3. So that is 7 plus 8 minus 1, 7 into 3. 7 plus 7, 14 into 3. ಹಿಂಗೆ ಮಾಡಿದ್ರೆ ಫುಲ್ ಆನ್ಸರ್ ರಾಂಗ್. ಇದನ್ನು ಸಿಂಪ್ಲಿಫೈ ಮಾಡಿನೇ ಫಸ್ಟ್ ಟರ್ಮ್ ಜೊತೆಲಿ ಆ್ಯಡ್ ಮಾಡಬೇಕು. ಇಲ್ಲಾಂದರೆ ಬೋರ್ಡ್ ಮಾಸ್ ಆದರೂ ಫಾಲೋ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಆದಮೇಲೆ ಅಡಿಷನ್. ಈ ಟರ್ಮ್ ಫುಲ್ಲು ಸಿಂಪ್ಲಿಫೈ ಮಾಡಿ ಫಸ್ಟ್ ಟರ್ಮ್ನ ಆ್ಯಡ್ ಮಾಡಬೇಕು. ಸೊ ದಟ್ ಇಸ್ 7 ಆಗೇ ಇರಬೇಕು. 7 3s ಇದನ್ನು ಫಸ್ಟ್ ಮಲ್ಟಿಪಲ್ ಮಾಡಬೇಕು. 7 3s 21. ದೆನ್ ಯು ಕ್ಯಾನ್ ಆ್ಯಡ್ 21 plus 7, 28. So an value is 28. Difference is -3. Term 18th term value an ಅಂದರೆ ಅದನ್ನು ವ್ಯಾಲ್ಯೂ 18th term ವ್ಯಾಲ್ಯೂ 18th term ಹೇಗಿರುತ್ತೆ ಅಂದರೆ -5 ಆಗಿ ಇರುತ್ತೆ. ಸೊ ಫಸ್ಟ್ ಟರ್ಮ್ ಹೆಂಗಿರುತ್ತೆ ಇಲ್ಲಿ ಗೊತ್ತಿರೋದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಎನ ಫೈಂಡ್ ಔಟ್ ಮಾಡಬಹುದು. an is -5. then a is we should find out n is 18 minus 1, d is -3. Okay, this one is multiple. Okay, this one is always multiple. So a plus 18 minus 1, 17 into -3. So this one is a plus, see multiple ಮಾಡಬೇಕು. 17 into 3, 51. So plus into minus, plus into minus, minus. So -5. So ನಮಗೆ a ವ್ಯಾಲ್ಯೂ ಮಾತ್ರ ಬೇಕು. So this -51 you can transpose to this side. So a equal to -51 ಈ ಸೈಡ್ ಬರುವಾಗ ಏನು ಬರುತ್ತೆ? see here a equal to ಹಿಂಗೆ ಇರಲಿ. ಹೆಂಗೆ ಬರ್ಕೊಂಡ್ರು ಒಂದೇ. -51 ಈ ಸೈಡ್ ಟ್ರಾನ್ಸ್ಫರ್ ಮಾಡುವಾಗ +51 ಆಗುತ್ತೆ. ಇಲ್ಲಿ ಆಲ್ರೆಡಿ ಇರೋದು -5. ಸೊ 51 -5 46. 46 equal to a. ಇದು ಹಿಂಗೂ ಬರಿಬೋದು or else a equal to 46. ಸೊ ಹೆಂಗ್ ಬರೆದ್ರೆ ಒಂದೇ. ಸೊ LHS equal to RHS, RHS equal to LHS. Fourth one, -18.9 a, d is 2.5, n we should find out, an is 3.6. ಇದೆಲ್ಲ ಸೇಮ್ ಪ್ಯಾಟರ್ನ್ ಡೆಸಿಮಲ್ ವ್ಯಾಲ್ಯೂಸ್. ಕ್ವೆಶ್ಚನ್ ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಟರ್ಮ್ ವ್ಯಾಲ್ಯೂ 3.6 ಇದೆ, ಅದು ಯಾವ ಟರ್ಮ್? ಫಸ್ಟ್ ಟರ್ಮ್ ಇಸ್ 18.9 ಇದೆ. ಸೊ ಹಂಗೆ ಬರುವಾಗ 3.6 ಅಂತ ಒಂದು ಟರ್ಮ್ ಇದೆ, ಅದು ಎಷ್ಟನೇ ಟರ್ಮ್ ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ದ ಕ್ವೆಶ್ಚನ್. an is 3.6, a is -8.9, 18.9 ಪ್ಲಸ್ n -1, ಎನ್ನೇ ಗೊತ್ತಿಲ್ಲ, ಸೊ n -1 ಹಾಗೆ ಇಟ್ಕೋಬೇಕು, ಇಂಟು d 2.5. ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ ಪ್ಲಸ್ 18.9ನ ಫಸ್ಟ್ ಈ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಪ್ಲಸ್ ಆಗುತ್ತೆ, ಮೈನಸ್ ಇರೋದು. 3.6 -18.9 ಟ್ರಾನ್ಸ್ಪೋಸ್ ಮಾಡುವಾಗ ಪ್ಲಸ್ 18.9. ಸೊ ಪ್ಲಸ್ 18.9 ಈಕ್ವಲ್ ಟು n -1 ಇಂಟು 2.5. ಇದು ಮಲ್ಟಿಪಲ್ ಈ ಸೈಡ್ ಟ್ರಾನ್ಸ್ಫರ್ ಮಾಡುವಾಗ ಡಿವೈಡ್ ಆಗುತ್ತೆ. ಸೊ ಇದು ಮಲ್ಟಿಪಲ್ ಇವಾಗನೂ ಮಾಡ್ಕೋಬಹುದು, ಇಲ್ಲ ನೆಕ್ಸ್ಟ್ ಸ್ಟೆಪ್ ಅಲ್ಲೂ ಮಾಡ್ಕೋಬಹುದು. ಫಸ್ಟ್ ಇದನ್ನ ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ? 22.5 ಈಕ್ವಲ್ ಟು n -1. ಇವಾಗ ಮಲ್ಟಿಪಲ್ 2.5 ಈ ಸೈಡ್ ಟ್ರಾನ್ಸ್ಪೋಸ್ ಮಾಡುವಾಗ ಡಿವೈಡೆಡ್ 2.5. ಯಾವಾಗಲೂ ಟ್ರಾನ್ಸ್ಪೋಸ್ ಮಾಡುವಾಗ ಡಿವೈಡ್ ಆಗುತ್ತೆ, ಮಲ್ಟಿಪಲ್ ಇಸ್ ಡಿವೈಡ್ ಆಗುತ್ತೆ. ಸೊ ಡೆಸಿಮಲ್ ಇದೆ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡೋಕೆ ಬರುತ್ತೆ ಅಂದ್ರೆ ಹಂಗೆ ಮಾಡ್ಬೋದು. ಆರ್ ಇಸ್ ಡಿನಾಮಿನೇಟರ್ನ ಕನ್ವರ್ಟ್ ಮಾಡಿ ಮಾಡ್ಬೋದು. ಡಿನಾಮಿನೇಟರ್ ಹೆಂಗೆ ಕನ್ವರ್ಟ್ ಮಾಡ್ತೀವಿ? ದಟ್ ಇಸ್ 1 ಡೆಸಿಮಲ್ ಪಾಯಿಂಟ್ ಇದೆ. ಸೊ ವಿ ಕ್ಯಾನ್ ಯಾವಾಗಲೂ ನ್ಯೂಮರೇಟರ್ ನೋಡಿ ಡೆಸಿಮಲ್ ಪಾಯಿಂಟ್ ಮಲ್ಟಿಪಲ್ ತಗೊಳಂಗಿಲ್ಲ, ಡಿನಾಮಿನೇಟರ್ ನೋಡಿ ತಗೋಬೇಕು. ಡಿನಾಮಿನೇಟರಲ್ಲಿ ಎಷ್ಟು ಡೆಸಿಮಲ್ ಪಾಯಿಂಟ್ ಇದೆಯೋ ಅದಕ್ಕೆ 10 ಮಲ್ಟಿಪಲ್ಸ್ ಆಫ್ 10 ಅಲ್ಲಿ ಮಲ್ಟಿಪಲ್ ಮಾಡಬೇಕು. ಸೊ ಡಿನಾಮಿನೇಟರ್ 1 ಡಿಜಿಟ್, ಸೊ ವಿ ಕ್ಯಾನ್ ಮಲ್ಟಿಪಲ್ ಆಫ್ 10. ಅದೇ 10 ಅಲ್ಲಿ ಮೇಲೆ. ಸೊ ಇಲ್ಲಿ 10 ಅಲ್ಲಿ ಮಾಡುವಾಗ ಇಲ್ಲಿ 100 ಎಲ್ಲ ಮಾಡಂಗಿಲ್ಲ, ಇಲ್ಲಿ 10 ಅಂದರೆ ಮೇಲೆ 10, ಇಲ್ಲ ಡೈರೆಕ್ಟ್ ಆಗಿನೋ ಕ್ಯಾನ್ಸಲ್ ಮಾಡ್ಬೋದು. ಈಕ್ವಲ್ ಟು n -1. ಮಲ್ಟಿಪಲ್ ಮಾಡುವಾಗ 2 to 5 0 ಬರುತ್ತೆ. ಮಲ್ಟಿಪಲ್ ಮಾಡಿದ್ರೆ 1 ಡೆಸಿಮಲ್ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ಮಾಡುವಾಗ 250 1 ಡೆಸಿಮಲ್ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ. ಈಕ್ವಲ್ ಟು n -1. ಸೊ 25 ಹಿಂಗೆ ಕ್ಯಾನ್ಸಲ್ ಮಾಡುವಾಗ 1 ಟೈಮ್, ಇದರಲ್ಲಿ ಹಂಗೆ ಮಾಡ್ಬೋದು. ಹಂಗೆ ಮಾಡಿದ್ರೆ ಎಷ್ಟಿದೆ? 4 8 9 ಟೈಮ್ಸ್ ಕ್ಯಾನ್ಸಲ್ ಮಾಡುವಾಗ 25ರಲ್ಲಿ 1 ಟೈಮ್, ಇದರಲ್ಲಿ 225 9 ಟೈಮ್ಸ್. ಸೊ 9 ಈಕ್ವಲ್ ಟು n -1. ಸೊ -1 ಈಗ ಟ್ರಾನ್ಸ್ಪೋಸ್ ಮಾಡುವಾಗ +1 ಆಗುತ್ತೆ. 9 + 1 ಈಕ್ವಲ್ ಟು n. Therefore n ಈಕ್ವಲ್ ಟು
ಏನೋ 10. ಸೊ ಯಾವ ಟರ್ಮ್ ಇಸ್ 3.6, 10th ಟರ್ಮ್ ಇಸ್ 3.6. ಅರ್ಥ ಆಯ್ತಾ? ಎಲ್ಲ ಕ್ವೆಶನಲ್ಲೂ ಫಾರ್ಮುಲಾ ಒಂದು ನಮ್ಗೆ ಗೊತ್ತಿದ್ರು ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ ಅರ್ಥ ಇರಬೇಕು. ಸೊ ಗಿವನ್ ದಟ್ ಲಿಸ್ಟ್ ಆಫ್ ನಂಬರ್ ಇಸ್ AP. ಸೊ ಯು ಶುಡ್ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್. ಪಿ ಅಂತ ಮೆನ್ಷನ್ ಮಾಡುವಾಗನೇ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್. ಸೊ ಕಾಮನ್ ಡಿಫ್ರೆನ್ಸ್ ಕಾನ್ಸೆಪ್ಟ್ನ ಇಟ್ಕೊಂಡು ಅದು ಫಾರ್ಮುಲಾ ಇಟ್ಕೊಂಡು ನಾವು ಮಿಸ್ಸಿಂಗ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. ಸೊ ವಿ ಶುಡ್ ಫೈಂಡ್ ಟು ದ ಸೆಕೆಂಡ್ ಟರ್ಮ್. ಓಕೆ, ಸೊ ಸೆಕೆಂಡ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಟರ್ಮ್ that is a equal to 2. Then this one is first term. This is a1, a2, a3. So first term a is 2. Then third term a3 is 26. a2 find out ಮಾಡಬೇಕು. ಫಸ್ಟ್ ಟರ್ಮ್ ಜೊತೆಯಲ್ಲಿ ಡಿನ ಆ್ಯಡ್ ಮಾಡ್ತೀವಿ ಸೆಕೆಂಡ್ ಟರ್ಮ್ಗೆ. ಥರ್ಡ್ ಟರ್ಮು ಸೆಕೆಂಡ್ ಟರ್ಮ್ ಜೊತೆಯಲ್ಲಿ ಡಿನ ಆ್ಯಡ್ ಮಾಡ್ತೀವಿ ಇಲ್ವಾ? ಸೊ ಇದೇ ಥರ ನಾವು ಡಿನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಡಿ ಫೈಂಡ್ ಔಟ್ ಮಾಡೋಕ್ಕೆ ಎರಡು ವೇ ಆಫ್ ದ ಮೆಥಡಲ್ಲಿ ಯಾವುದು ಫಾರ್ಮುಲಾ ಅಂದರೂ ಮಾಡ್ಬೋದು. ಸೊ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಡಿ ಇಸ್ ಒನ್ ಆಫ್ ದ ಫಾರ್ಮುಲಾ ಇಸ್ AM ಮೈನಸ್ AN ಬೈ M ಮೈನಸ್ N. ಇದು ಒಂದು. ಇನ್ನೊಂದು A2 ಮೈನಸ್ A1. ಸೊ ಡಿ ಫೈಂಡ್ ಔಟ್ ಮಾಡೋದ್ರಲ್ಲಿ ಇದು ಎರಡು ಫಾರ್ಮುಲಾ. ಸೊ ಡಿ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಎರಡು ಫಾರ್ಮುಲಾ ಅಪ್ಲೈ ಮಾಡ್ಬೋದು, ಎನಿ ಒನ್ ಆಫ್ ದ ಫಾರ್ಮುಲಾ. ಬಟ್ ಈ ಫಾರ್ಮುಲಾ ಯಾವಾಗ ಅಪ್ಲೈ ಮಾಡೋಕ್ಕಾಗುತ್ತೆ? ನೆಕ್ಸ್ಟ್ ಟರ್ಮ್ ಕಂಟಿನ್ಯೂಸ್ ಟರ್ಮ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇದ್ದರೆ ಮಾತ್ರ. ಇದು A2 A3. ಸೊ ಇನ್ ಕೇಸ್ ಇದ್ರ ಟರ್ಮ್ ಬೇಕಂದರೆ ಇವಾಗ ಡಿ ಬೇಕಂದರೆ ಸೊ ನೆಕ್ಸ್ಟ್ ಟರ್ಮ್ ಇದೆ ಆವಾಗ A2 ಮೈನಸ್ A1 ಫೈಂಡ್ ಔಟ್ ಮಾಡಿ ಡಿ ಮಾಡ್ಬೋದು, ಇಲ್ಲ A3 ಮೈನಸ್ A2 ಮಾಡಿ ಡಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದರಲ್ಲಿ ನಮಗೆ ಇನ್ ಬಿಟ್ವೀನ್ ಟರ್ಮ್ ಇಲ್ಲ. ಸೊ ದಿಸ್ ಫಾರ್ಮುಲಾ ಇಸ್ ನಾಟ್ ಪಾಸಿಬಲ್. ಸೊ ಈ ಫಾರ್ಮುಲಾ ಪಾಸಿಬಲ್ ಆಗಲ್ಲ. ಓಕೆ, ಆವಾಗ ಏನು ಹೋಗಬೇಕು? ಈ ಥರ ಎನಿ ಬಿಟ್ವೀನ್. ಸೊ ಯಾವುದಾದ್ರು ಎರಡು ಟರ್ಮ್, ಅದು A1 A3 ಅಂತಲ್ಲ, A5 A10 A11 A30 ಯಾವುದಾದ್ರು ಎರಡು ಟರ್ಮ್ ಕೊಟ್ಬಿಟ್ಟು ಒಂದೇ, ಅದನ್ನು ಇಂಪಾರ್ಟೆನ್ಸ್ ಸೇಮ್ ಲಿಸ್ಟ್ ಆಫ್ ನಂಬರ್. ಸೊ ಇದು ಒಂದು ಲಿಸ್ಟ್ ಆಫ್ ನಂಬರ್, ಅದೊಂದು ಲಿಸ್ಟ್ ಆಫ್ ನಂಬರ್ ಅಂತ ಇಲ್ಲ. ಒಂದೇ AP-ಯಲ್ಲಿ ಯಾವುದಾದ್ರು ಎರಡು ಟರ್ಮ್ ಕೊಟ್ಟು ಡಿ ವ್ಯಾಲ್ಯೂ ಕೇಳಬೇಕಂದ್ರೆ ವಿ ಕ್ಯಾನ್ ಅಪ್ಲೈ ಟು ದಿಸ್ ಫಾರ್ಮುಲಾ. ಸೊ ಇದನ್ನು ಅಪ್ಲೈ ಮಾಡುವಾಗ ಡಿ ಈಕ್ವಲ್ ಟು A3. ಇದರಲ್ಲಿ ಈ ಫಾರ್ಮುಲಲ್ಲಿ ಯಾವಾಗಲೂ ಲಾರ್ಜರ್ ಟರ್ಮ್ನೇ ಫಸ್ಟ್ ಬರಿಬೇಕು. ಓಕೆ, A3 ಮೈನಸ್ A1. ಸೊ ಥರ್ಡ್ ಟರ್ಮ್ ಇದೆ, ಫಸ್ಟ್ ಟರ್ಮ್ ಇದೆ. A3 ಮೈನಸ್ A1 ಬೈ M ಮೈನಸ್ N. 3 ಮೈನಸ್ 1. 3 minus 1. A3 value what is 26 minus A1 is 2 divided by 3 minus 1 2. 3 minus 1 ಎಲ್ಲಿಂದ ಬಂತಂತ ಗೊತ್ತಲ್ವಾ? This is M, this is N. M minus N ಮಾಡಬೇಕು. So this one is 26 minus 2 24 divided by 2. Simplify ಮಾಡುವಾಗ 1 time, this is the 1 2. So D value is 12. So D is 12. ಇವಾಗ ನಾವು A2 ಫೈಂಡ್ ಔಟ್ ಮಾಡ್ಬೋದು. ಸೊ A2 ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? A ಪ್ಲಸ್ ಡಿ. ಸೊ A is 2, D is 12. ಸೊ A2 ಸೆಕೆಂಡ್ ಟರ್ಮ್ ಇಸ್ 14. ವೇಯಲ್ಲಿ ಟೀಚ್ ಮಾಡಿದ್ರೆ ಅದೇ ವೇಯಲ್ಲಿ ಆನ್ಸರ್ ಬರುತ್ತೆ ಅಂತ ಇಲ್ಲ. ನಮಗೆ ಓನ್ ವೇಯಲ್ಲಿ ಹೆಂಗೆ ಬೇಕಂದ್ರೆ AP-ಲಿ ಮಾತ್ರ ಫೈಂಡ್ ಔಟ್ ಮಾಡ್ಬೋದು. ನೀವು ಹೇಳ್ಕೊಡೋದೇ ಹಂಗೇ ಲಿಸನ್ ಮಾಡಿ ತಗೊಂಡು ಹೋಗ್ತೀನಿ ಅಂದರೆ ಇಲ್ಲ. ನೀವು ಬ್ರಾಡಾಗಿ ಥಿಂಕ್ ಮಾಡಬೇಕು. ಈ ಒಂದೇ ವೇಯಲ್ಲಿ ಮಾಡಬೇಕು ಅಂತ ಇಲ್ಲ, ಇನ್ನೊಂದು ವೇನ ಮಾಡ್ಬೋದು. A3 ವ್ಯಾಲ್ಯೂ ಇದೆ 26 ಇಲ್ವಾ? ಸೊ A3 ಟರ್ಮ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಜನರಲ್ ಆಗಿ? ಜನರಲ್ ಟರ್ಮಲ್ಲಿ ಇದು A, ಇದು A ಪ್ಲಸ್ ಡಿ, ಇದೇನೋ A ಪ್ಲಸ್ 2D. ಓಕೆ, A3 ಟರ್ಮ್ ಇಸ್ A ಪ್ಲಸ್ 2D. ಸೊ A ಪ್ಲಸ್ 2D ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ? 26. A third term is A plus 2D. So that is 26. So A value we know that. What is the A value? 2 plus 2D equal to 26. So 2D equal to 26 plus 2 we can transpose to this side minus 2. So 2D equal to 26 minus 2, that is 24. So D equal to 24. Here multiple to transpose to this side divided 2. ಕ್ಯಾನ್ಸಲ್ ಮಾಡುವಾಗ ಅಗೇನ್ 12. ಸೊ ಹಿಂಗೋ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ ದಿಸ್ ಇಸ್ A1 A2 A3 A4.
ಓಕೆ ಸೊ ಇದರಲ್ಲಿ ಏನಾಗಿದೆ A1 ಇದೆ ದೆನ್ A4 ಇದೆ ಸೊ A1 ವಾಟ್ ಇಸ್ A ಈಕ್ವಲ್ ಟು 5 ಸೊ ಫೋರ್ತ್ ಟರ್ಮ್ ಇದೆ ಸೊ ಎನಿ ಒನ್ ಆಫ್ ದ ಟರ್ಮ್ ಫಸ್ಟ್ ಟರ್ಮ್ ವ್ಯಾಲ್ಯೂ ಇದೆ ಫೋರ್ತ್ ಟರ್ಮ್ ವ್ಯಾಲ್ಯೂ ಇದೆ ಸೊ ವಿ ಕ್ಯಾನ್ ಅಪ್ಲೈ ಟು ದ ಫೋರ್ತ್ ಟರ್ಮ್ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಇಲ್ಲ A1 ಇದೆ A4 ಇದೆ ಸೊ ಡಿ ಫಾರ್ಮುಲಾ AM ಮೈನಸ್ AN ಡಿವೈಡೆಡ್ ಬೈ M ಮೈನಸ್ N ಅದನ್ನು ಅಪ್ಲೈ ಮಾಡ್ಬೋದು ಸೊ ಇದರಲ್ಲಿ ಎರಡು ಫಾರ್ಮುಲಾ ಅಪ್ಲೈ ಮಾಡ್ಬೋದು ಬಿಕಾಸ್ ಇದು ಫಸ್ಟ್ ಟರ್ಮ್ ಇದು ಫೋರ್ತ್ ಟರ್ಮ್ 9 2s are 18 ಪ್ಲಸ್ 1 19/2 ಓಕೆ ಸೊ ಮಿಕ್ಸ್ಡ್ ಫ್ರಾಕ್ಷನಿಂದ ನಾವು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಚೇಂಜ್ ಆಗಿದೆ A4 ಹೌ ಕ್ಯಾನ್ ವಿ ರೈಟ್ A ಪ್ಲಸ್ 3D ಓಕೆ A plus 3D ಹೆಂಗೆ ಬರುತ್ತೆ ದಟ್ ಇಸ್ ಜನರಲ್ ಫಾರ್ಮುಲಾ ಸಿ ದಟ್ ಈಸ್ AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D ಸೊ A4 is A ಪ್ಲಸ್ 4 ಮೈನಸ್ 1 ಇಂಟು D ಸೊ ದಟ್ ಈಸ್ A ಪ್ಲಸ್ 4 ಮೈನಸ್ 1 3D ಸೊ 3D ಹಿಂಗೆ ಬರುತ್ತೆ ಸೊ A4 is A plus 3D ಎಲ್ಲ ಟರ್ಮ್ಗೂ ಒನ್ ಆಫ್ ದ ಡಿ ವ್ಯಾಲ್ಯೂ ರೆಡ್ಯೂಸ್ ಮಾಡಿ ಒನ್ ಆಫ್ ದ ಟರ್ಮ್ ವ್ಯಾಲ್ಯೂ ಡಿನ ರೆಡ್ಯೂಸ್ ಮಾಡಿ ಆ್ಯಡ್ ಮಾಡಬೇಕು ಇನ್ ಕೇಸ್ A ಫಿಫ್ತ್ ಟರ್ಮ್ ಅಂದರೆ A ಪ್ಲಸ್ 4D A ಸಿಕ್ಸ್ತ್ ಟರ್ಮ್ ಅಂದರೆ A ಪ್ಲಸ್ 5D ಈಗ A ಪ್ಲಸ್ 3D ಫೋರ್ತ್ ಟರ್ಮ್ A4 ವ್ಯಾಲ್ಯೂ ಇಸ್ ವಾಟ್ ಇಸ್ 19/2 ಸೊ A is what is the value 5 substitute the value 3D equal to 19/2 so 3D equal to 19/2 plus 5 ಈ ಸೈಡ್ ಟ್ರಾನ್ಸ್ಫರ್ ಆಗುವಾಗ -5 so we can take the LCM ಡಿನಾಮಿನೇಟರಲ್ಲಿ ಏನಿಲ್ಲ ಅಂದರೆ that is 1 so we can take the LCM 2 and 1 LCM common LCM is 2 so ಸೇಮ್ ಡಿನಾಮಿನೇಟರ್ ಇವಾಗ ನ್ಯೂಮರೇಟರಲ್ಲಿ ಏನಿದೆಯೋ ಹಾಗೆ ಬರಿಬೇಕು ಮೈನಸ್ ಸೈನ್ ಡಿನಾಮಿನೇಟರಲ್ಲಿ ಸೇಮ್ ಇಲ್ಲ ಅಂದರೆ ಯು ಕ್ಯಾನ್ ಕನ್ವರ್ಟ್ ಟು ದ ಸೇಮ್ ಡಿನಾಮಿನೇಟರ್ ಸೊ 5 2s are 10 so 19 minus 10 9/2 so that is D value is 3D so that is 3D equal to 9/2 not D 3D equal to 9/2 we can find to the D equal to 9/2 multiple D we can take to that divide so divide already ಏನಿದೆ ಒಂದು 2 ಇದೆ ಅದ್ರ ಜೊತೆಯಲ್ಲಿ ಹಂಗೆ ತಗೋಬೇಕು ಸಿಂಪ್ಲಿಫೈ ಮಾಡುವಾಗ 1 time this one is 3 times so that is 3/2 D value is 3/2 so D is 3/2 so next A2 find out ಮಾಡ್ಬೋದು so A2 is how can you find out A plus D so A is 5 plus D is 3/2 okay so again we can take the LCM 2 is common LCM this is the 1 so multiple of 2 into 2 so 5 2s are 10 plus 3 so 13 so this is 13/2 13/2 ನ ನಾವು ಡೈರೆಕ್ಟ್ ಆಗಿ ಹಂಗೆ ಬರೆಯಂಗಿಲ್ಲ ಬಿಕಾಸ್ ಟರ್ಮ್ ನಮಗೆ ಹೆಂಗೆ ಎಕ್ಸ್ಪ್ರೆಸ್ ಆಗಿದೆ ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಸೊ 13/2 ನಾವು ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಬರಿಬೇಕು 6 2s are 12 so remaining is 1/2 so this is the second term so A third term is A plus 2D A is what is 5 plus 2 into 3/2 this is multiple 2 divided 2 cancel ಆಗುತ್ತೆ so that is what is it 5 plus what is the number 3 so answer is 8 so A third term is 8 so third term is 8 so first term is 5 second term is 6 1/2 third term is 8 fourth term is 9 1/2 so ಈ ಥರ ಹೋಲ್ ನಂಬರ್ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಹತ್ರ ಎಕ್ಸ್ಚೇಂಜ್ ಹಾಕ್ಕೊಂಡೇ ಬರುತ್ತೆ ಎ ಪಿಯಲ್ಲಿ ಸೊ ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ nth ಟರ್ಮ್ ಫಾರ್ಮುಲಾ ಆ್ಯಂಡ್ ಹೌ ಟು ಯೂಸ್ ದ nth ಟರ್ಮ್ ಫಾರ್ಮುಲಾ ಸೊ nth ಟರ್ಮ್ ಫಾರ್ಮುಲಾ ಯೂಸ್ ಮಾಡಿ ಹೆಂಗೆ ಮಿಸ್ಸಿಂಗ್ ಟರ್ಮ್ ಫೈಂಡ್ ಔಟ್ ಮಾಡಿದ್ದೀವಿ ಅಂತ ನೋಡಿದ್ದೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 1.2 ಸೊಲ್ಯೂಷನ್ ರಿಮೈನಿಂಗ್ ಸೊಲ್ಯೂಷನ್ ನೋಡೋಣ ಸೊ ರೆಗ್ಯುಲರಾಗಿ ನಮ್ಮ ಚಾನಲ್ನ ವಾಚ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು